ನರೇಂದ್ರ ಮೋದಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇವತ್ತಿನ ಈ ದೆಹಲಿ ಹೋರಾಟದ ಕುರಿತಾಗಿ. ಹರಿಯುವ ನದಿಗಳು ತನ್ನ ಹಕ್ಕು ಸಾಧಿಸಿದ್ರೆ ಹೇಗಾಗುತ್ತೆ, ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯಗಳು ಕೊಡಲ್ಲ ಅಂತೇಳಿ ಹೇಳಿದ್ರೆ ಪರಿಸ್ಥಿತಿ ಏನು, ನಮ್ಮ ತೆರಿಗೆ ನಮ್ಮ ಹಕ್ಕು, ಇವೆಲ್ಲ ಎಂಥ ಮಾತುಗಳು ಅನ್ನೋದನ್ನ ಸಿದ್ದರಾಮಯ್ಯನವರ ಕುರಿತಾಗಿ ಅಥವಾ ರಾಜ್ಯದ ಈ ನಡೆಯ ಕುರಿತಾಗಿ ಇಡೀ ರಾಜ್ಯ ಸರ್ಕಾರ ಕುತಂತ್ರ ಮಾಡ್ತಾ ಇದೆ. ರಾಜ್ಯದ ಬಗ್ಗೆ ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶ ಒಡೆಯಲು ಹೋದ ವಾದ ಸೃಷ್ಟಿಸುವುದನ್ನು ಈ ಕೂಡಲೇ ನಿಲ್ಲಿಸಲಿ, ದೇಶ ವಿಭಜನೆಯ ಮಾತುಗಳನ್ನು ಈ ಕೂಡಲೇ ನಿಲ್ಲಿಸಲಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ. ದೆಹಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮೋದಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಹರಿಯುವ ನದಿಗಳು ತನ್ನ ಹಕ್ಕನ್ನು ಸಾಧಿಸಿದ್ರೆ ದೇಶದ ಗತಿ ಏನು, ಇದೊಂದು ಫೆಡರಲ್ ಸಿಸ್ಟಮ್, ಇದರ ವಿರುದ್ಧವಾಗಿ ತಾವು ಈಗ ನಡೆದುಕೊಳ್ತಿರುವಂಥ ರೀತಿ, ಇದೆಲ್ಲವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಹೇಳಿದ್ದಾರೆ. ಮತ್ತು ದೇಶ ಎಷ್ಟು ಅಭಿವೃದ್ಧಿ ಹೊಂದಿದೆ ಮತ್ತು ಯಾವ ಕ್ಷೇತ್ರದಲ್ಲಿ ನಾವೆಷ್ಟು ಮುನ್ನಡಿಯನ್ನು ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಮತ್ತು ಮುಂದಿನ ದಿನಗಳಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಮ್ಮ ವಿಷನ್ ಏನು ಅನ್ನೋದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. एक अंगांगी भाव से देखना होना चाहिए, उसको टुकड़ों में नहीं देखना चाहिए. जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं. एक पूरी सरकार मैदान में उतर करके भाषा गढ़ रही है. इससे बड़ा देश का दुर्भाग्य क्या हो सकता है? आप मुझे बताइए, झारखंड का कोई आदिवासी बच्चा अगर ओलंपिक के खेल के अंदर जाकर के मेडल लेकर आएगा तो क्या हम ये सोचते हैं कि तो झारखंड का बच्चा है? पूरा देश कहता है हमारा देश है. जब एक झारखंड का ಮೋದಿ ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ದೇಶವನ್ನ ಹಾಳು ಮಾಡಿದೆ. ಸಂಸದ ಡಿ.ಕೆ. ಸುರೇಶ್ ಅವರಿಗೂ ಕೂಡ ಮೋದಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ದೇಶ ಒಡೆಯುವ ಹುನ್ನಾರ. ಕಾಂಗ್ರೆಸ್ ನಕ್ಸಲ್ವಾದವನ್ನ ದೇಶದಲ್ಲಿ ಬೆಳೆಸಿತ್ತು. ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಜನರನ್ನ ಕನ್ಫ್ಯೂಷನ್ ಮಾಡಿದೆ. ಕಾಂಗ್ರೆಸ್ ಅವಧಿಯಲ್ಲಿ ಉಗ್ರವಾದ ಹೆಚ್ಚಿಸಿದೆ. ನಿಮ್ಮ ನಾಯಕರಿಗೆ ಗ್ಯಾರಂಟಿ ಇಲ್ಲ, ನೀವೇನು ಗ್ಯಾರಂಟಿ ಕೊಡ್ತೀರಾ ಅಂತ ಹೇಳಿ ಟೀಕೆ ಮಾಡ್ತಾರೆ ಮೋದಿ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಕ್ ಪ್ರಹಾರವನ್ನ ಮಾಡಿದ್ರು. ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, 75ನೇ ಗಣರಾಜ್ಯೋತ್ಸವ ಒಂದು ಮೈಲುಗಲ್ಲು. ರಾಹುಲ್ ಗಾಂಧಿಯನ್ನ ಕಾಲೆಳಿತಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲ ಸಂಸದರು ಬೇರೆ ಕಡೆ ತಲ್ಲೀನರಾಗಿದ್ದಾರೆ. ಲೋಕಸಭೆಯಲ್ಲಿ ಮನರಂಜನೆ ಕಡಿಮೆಯಾಗಿದೆ. ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ಕೊಡ್ತಾರೆ, ಕಾಲೆಳಿತಾರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತೆ ಕಾಂಗ್ರೆಸ್ನ ಇವತ್ತಿನ ದೆಹಲಿ ಹೋರಾಟದ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಕಿದ್ದಾರೆ. सभापति जी, ऑक्सीजन कोविड के समय हमारे यहाँ ऑक्सीजन की संभावनाएं पूर्वी कार्य जो उद्योग है उसके साथ देश के पूरे देश को ऑक्सीजन की जरूरत थी. अगर उस समय पूरब के लोग कह करके बैठ जाते ऑक्सीजन को हम नहीं दे सकते, हमारे लोगों की जरूरत है, देश को कुछ नहीं मिलेगा, क्या होता देश का? उन्होंने संकट झेल करके भी देश को ऑक्सीजन पहुंचाया. देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात. देश को तोड़ने के लिए नए नए नैरेटिव खोजना बंद कर दीजिए. देश को आगे बढ़ना है, देश को एक साथ लेकर के चलने का प्रयास कीजिए. ವೆಲ್ಕಮ್ ಬ್ಯಾಕ್. ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇರುವಂತಹ ಬೆನ್ನಲ್ಲೇ ರಾಜ್ಯ ನಾಯಕರಿಗೂ ಕೂಡ ತಿರುಗೇಟನ್ನು ಕೊಡ್ತಿದ್ದಾರೆ. ಅವತ್ತು ಡಿ.ಕೆ. ಸುರೇಶ್, ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ತಿರುಗೇಟನ್ನು ಕೊಟ್ಟಿರೋದು. ಸಿದ್ದರಾಮಯ್ಯನಿಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಹರಿಯುವ ನದಿಗಳು ತನ್ನ ಹಕ್ಕು ಸಾಧಿಸಿದ್ರೆ ದೇಶದ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯಗಳು ಕೊಡಲ್ಲ ಅಂದರೆ ಪರಿಸ್ಥಿತಿ ಏನು, ನಮ್ಮ ತೆರಿಗೆ ನಮ್ಮ ಹಕ್ಕು, ಇವೆಲ್ಲ ಎಂಥ ಮಾತುಗಳು ಅಂತ ಹೇಳಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದು ದೇಶದ ವಿಕಾಸಕ್ಕೆ ಮಾರಕ ಅಂತ ಹೇಳಿದ್ದಾರೆ. ಇಡೀ ರಾಜ್ಯ ಸರ್ಕಾರ ಕುತಂತ್ರ ಮಾಡ್ತಾ ಇದೆ, ಈ ಮುಖಾಂತರ ಕುತಂತ್ರ ಮಾಡ್ತಾ ಇದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿರೋದು. ನನ್ನ ತೆರಿಗೆ ನನ್ನ ಹಕ್ಕು ಈ ಒಂದು ಅಭಿಯಾನಕ್ಕೆ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡಿದ್ರು. ಈ ಕುರಿತಾಗಿ ಟ್ವೀಟ್ ಕೂಡ ಮಾಡಿದ್ರು. ದುಡಿಯೋರು ಇಲ್ಲಿ, ಹೋಗೋದೆಲ್ಲ ಹಣ ಉತ್ತರ ಭಾರತಕ್ಕೆ, ಹಾಗಾದ್ರೆ ಇಲ್ಲಿ ಸಿಗೋದು ಚಿಲ್ಲರೆ ಕಾಸು, ಇಲ್ಲಿರೋರು ಏನ್ ಮಾಡಬೇಕು, ರಾಜ್ಯಕ್ಕೆ ಮೋಸ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಟ್ವೀಟ್ ಮಾಡಿದ್ರು. ಈಗ ಅದೇ ವಿಚಾರವನ್ನ ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪಿಸಿ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡೋಣ ಆಗತ್ತೆ ಏನ್ ಹೇಳಿದ್ದಾರೆ. हम क्या करने लगे हैं, क्या भाषा बोलने लगे? इस देश का गौरव हमारे यहाँ वैक्सीन
देश के करोड़ों लोगों को वैक्सीन का हम ये कहेंगे वैक्सीन तो उस कोने में बनी थी इसलिए हक उनका है, देश को नहीं मिल सकती? कैसा सोच सकते हैं क्या? वैक्सीन उस शहर में बनी थी इसलिए देश के और भागों को इसका लाभ नहीं मिलेगा, ये सोचेंगे क्या? क्या सोच बन गई है? और एक राष्ट्रीय दल के अंदर से ऐसे विचारना है, ये बहुत बहुत दुखद की बात है। जिन राज्यों में कोयला है वो कह दें कोयला नहीं मिलेगा, ये हमारी संपत्ति है, जाओ तुम अंधेरे में गुजारा करो, देश कैसे चलेगा? आदरणीय सभापति जी, ऑक्सीजन कोविड के समय हमारे यहाँ ऑक्सीजन की संभावनाएं पूर्वी कार्य में जो उद्योग है उसके साथ देश के पूरे देश को ऑक्सीजन की जरूरत थी। अगर उस समय पूरब के लोग कह करके बैठ जाते ऑक्सीजन को हम नहीं दे सकते, हमारे लोगों की जरूरत है, देश को कुछ नहीं मिलेगा, क्या होता देश का? उन्होंने संकट झेल करके भी देश को ऑक्सीजन पहुंचाया। देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात है। देश को तोड़ने के लिए नए नए नैरेटिव खोजना बंद कर दीजिए। देश को आगे बढ़ना है, देश को एक साथ लेकर के चलने का प्रयास कीजिए। हमें भारत को एक अंगांगी भाव से देखना होना चाहिए, उसको टुकड़ों में नहीं देखना चाहिए। जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं। एक पूरी सरकार मैदान में उतर करके भाषा गढ़ रही है। इससे बड़ा देश का दुर्भाग्य क्या हो सकता है? आप मुझे बताइए, झारखंड का कोई आदिवासी बच्चा अगर ओलंपिक ಸೋಲಿಲ್ಲದ ಸರದಾರ, ಗೆಲುವಿನ ಗುರಿಕಾರ, ಮತ್ತೆ ಅಧಿಕಾರಕ್ಕೆ INDIA ಹೂಂಕಾರ ಕಾವೇರುತ್ತಿದೆ 2024ರ ಲೋಕ ಸಮರ. ದೇಶದ ನಂಬರ್ 1 ನೆಟ್ವರ್ಕ್ನಲ್ಲಿ ಬಿಗ್ ಕವರೇಜ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯ ಮಾಡ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೆ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.